ಸಹಕಾರಿ ಕ್ಷೇತ್ರದಲ್ಲಿ ರಂಗನಾಥ್ ಮೀಸಲಾತಿಯನ್ನ ಅಳವಡಿಸುವಂತ ವಿಧೇಯಕವನ್ನ ಇಂದು ಮಂಡಿಸಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೆಚ್ಚಿನ ಗೌರವನ ತರ್ತಕ್ಕಂಥ ಸಂವಿಧಾನದ ಮೂಲ ಆಶಯದ ನಮ್ಮ ಹಕ್ಕು. ಈ ವಿಚಾರದಲ್ಲಿ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಸರ್ವರಿಗೂ ಸಮಪಾಲು ಸಮಬಾಳು ಅನ್ನುವಂಥ ವಿಚಾರದಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಹೆಮ್ಮೆಯಿಂದ ಹೇಳ್ತೇನೆ, ಮೀಸಲಾತಿ ಯಾರ ಭಿಕ್ಷೆಯೂ ಅಲ್ಲ. ಅಲ್ಲ, ಈಗ ಬಿಲ್ ಬಗ್ಗೆ ಮಾತಾಡಿ. ಆ ಬಿಲ್ ಅಲ್ಲಿ ಮೀಸಲಾತಿ ಬೇಕಂತ ಹೇಳುದಲ್ಲ ನೀವು? ಹೌದು, ಅಷ್ಟೇ ಮುಗೀತ. ಇದಕ್ಕೆ ಪೂರಕವಾಗಿ ಕೆಲವರಿಗೆ ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ ಅರ್ಥೈಸ್ಬೇಕಾದ್ರೆ ಹೇಳ್ತಾರೆ ನಾವು ಯಾರು ಅನ್ನೋದನ್ನ ಮೊದಲು ಅರ್ಥೈಸ್ಬೇಕಾಗ್ತದೆ. ಇವತ್ತು ಸಹಕಾರಿ ಕ್ಷೇತ್ರದಲ್ಲಿ ಸಚಿವರು ಕೂಡ ಸಹಕಾರಿನೇ, ನಮ್ಮ GT ದೇವೇಗೌಡರು ಸಹಕಾರಿಗಳೇ. KMF ಅಲ್ಲಿ ಎಷ್ಟು ಜನ ಇದ್ದಾರೆ ಸ್ವಾಮಿ? ಶೆಡ್ಯೂಲ್ ಕಾಸ್ಟ್ನವರು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಎಷ್ಟು ಜನ ಇದ್ದಾರೆ? ಇವರ ಮಹಾಮಂಡಲಗಳಲ್ಲಿ ಎಷ್ಟು ಜನ ಇದ್ದಾರೆ? ಎಷ್ಟು ವರ್ಷದಿಂದ? ಹಾಗಿದ್ರೆ ದಿಸ್ ಈಸ್ ಎ ಪ್ಯಾರಲಲ್ ಫೈನಾನ್ಸಿಂಗ್ ಇನ್ಸ್ಟಿಟ್ಯೂಷನ್. ಇದರಲ್ಲಿ ಮೀಸಲಾತಿಯ ವ್ಯಕ್ತಿಗಳಿಗೆ ಅವಕಾಶ ಯಾಕೆ ಕೊಡಬಾರದು ಅನ್ನೋಂಥದ್ದು ಇವತ್ತು ಬಿಲ್ನಿಂದ. ಇವತ್ತು ಒಂದು ವಿಚಾರವನ್ನು ನಾನು ತಮ್ಮ ಮುಂದೆ ಹೇಳ್ತೇನೆ. ನನಗೆ ಮೀಸಲು ಕ್ಷೇತ್ರ ಇರಲಿಲ್ಲ ಅಂದಿದ್ರೆ ಈ ಸದನಕ್ಕೆ ಬರ್ತಿರಲಿಲ್ಲ ಅಧ್ಯಕ್ಷ. ಮೀಸಲಾತಿ ಅನ್ನೋದನ್ನು ಕೊಡ್ಲಿಲ್ಲ ಅಂದಿದ್ರೆ ಉದ್ಯೋಗಿಗಳು ಇರ್ತಿರಲಿಲ್ಲ. ಈ ಸಮಾಜದಲ್ಲಿ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಅಂದು ಬಸವಣ್ಣವ್ರು ಹೇಳಿದ್ರು. ಆ ಬಸವಣ್ಣವರ ತತ್ವವನ್ನು ಪಾಲಿಸ್ತಕ್ಕಂಥ ಜವಾಬ್ದಾರಿ ಹೊತ್ತವರು ಕೂಡ ಇದನ್ನ ವಿರೋಧ ಮಾಡ್ತಾರೆ ಅಂದ್ರೆ ಬಹಳ ನೋವು ಉಂಟಾಗ್ತದೆ ಅಧ್ಯಕ್ಷ. ಇವತ್ತಿನ ವಿಚಾರದಲ್ಲಿ ಯಾರನ್ನು ದ್ವೇಷ ಮಾಡೋದು, ವಿರೋಧ ಮಾಡೋದಲ್ಲ. ಅವರು ಸದನವನ್ನ ನಾವು ರಿಸರ್ವೇಶನ್ ವಿರೋಧ ಮಾಡಂಗಿಲ್ರಿ. ನೀವು ಸುಮ್ಮನೆ ವಿರೋಧಿ ಅಲ್ಲ, ನಾವು ಮೀಸಲಾತಿ ರಿಸರ್ವೇಶನ್ ವಿರೋಧ ಮಾಡಂಗಿಲ್ಲ. ರಿಸರ್ವೇಶನ್ ಪರವಾಗಿ ಹೇಳ್ತೀವಿ. ನಿಮ್ಮನ್ನು ಬೆಂಬಲಿಸೇ ಮಾತಾಡ್ತಾರೆ. ನೀವು ವಿರೋಧಿ ಅಲ್ಲ, ಅವ್ರು ವಿರೋಧಿ ಅಲ್ಲ. ನಿಮ್ಮನ್ನು ಬೆಂಬಲಿಸೋರು ಮಾತಾಡುದಲ್ಲ. ನೀವು ಅದನ್ನ ಕೇಂದ್ರ ಸಚಿವರಾಗಿದ್ದವರು ಮೀಸಲಾತಿ ಪರನೋ ಮೀಸಲಾತಿ ಇವತ್ತು ನಮ್ಮ ಸರ್ಕಾರ ಮೇಲೆನೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಮೋಷನ್ ದಲ್ಲಿ ಮೀಸಲಾತಿ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವತ್ತು ಕರ್ನಾಟಕದಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿದಂತವ್ರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು. ಮಾತಾಡ್ಬೇಕ ಬೇಡ? ಅವರು ಅವರ ವಿಚಾರ ಹೇಳ್ತಾರೆ ಏನ್ ಸಮಸ್ಯೆ ಅಂತ ಹೇಳಿ. ಬಸಂತಪ್ಪ ನೀವ್ಯಾಕಾಗ ಎದ್ದು ನಿಲ್ತೀರಿ? ಸನ್ಮಾನ್ಯ ಅಧ್ಯಕ್ಷೆ, ಅವ್ರು ಎದ್ದಾಗ ನಿಮ್ಗೇನಾಗ್ತದೆ? ಸ್ವಿಚ್ ಅವರ ಕೈಯಲ್ಲಿದೆ ನಿಮ್ಗೆ. ಯಾರಲ್ಲೂ ನಾನು ನರೇಂದ್ರ ಸ್ವಾಮಿ ಅವರೇ ಒಂದೇ ನಿಮಿಷ ನೋಡಿ. ಇಲ್ಲಿ ಮಾತಾಡಿದವ್ರು ಯಾರನ್ನು ಆ ಮೀಸಲಾತಿ ಆಲ್ರೆಡಿ ಇದೆ. ಕೋಆಪರೇಟಿವ್ ಇದರಲ್ಲಿ ಮೀಸಲಾತಿ ಇದೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಒಂದೇ ನಿಮಿಷ. ಮೀಸಲಾತಿ ಜಾಸ್ತಿ ಬೇಕಂದ್ರೆ ಇನ್ನಷ್ಟು ರಿಸರ್ವೇಶನ್ ಮಾಡಿ. ನೋಡಿ, ಕಾನೂನು ತಿದ್ದುಪಡಿ ತಂದು ರಿಸರ್ವೇಶನ್ ಬೇಕಾದ್ರೆ ಮಾಡಿ. ನೀವೇ ಗೆದ್ದಿದ್ದೀರಲ್ಲ, ಮಂಡ್ಯದಲ್ಲಿ ನೀವೇ ಗೆದ್ದಿದ್ದೀರಾ. ಮೀಸಲಾತಿಯಲ್ಲೇ ಪೂರ್ಣ ಆದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಹೇಳ್ಬಿಡ್ತೀನಿ ಕೇಳ್ಕೊಳ್ಳಿ. ಈಗ ಸಬ್ಜೆಕ್ಟ್ ನಾವು ಹೇಳ್ತಾರಂತ ರೀತಿನಲ್ಲೇ ಮಾತಾಡೋದಾದ್ರೆ ಹೇಳ್ಬಿಡ್ತೀನಿ. ಎತ್ತಾಳ್ ಸಾಹೇಬ್ರ ಸ್ವಲ್ಪ ನಮ್ ದರಿನ ಅಡಗಿಸ್ಬೇಡಿ ಸ್ವಾಮಿ. ಆರಿಸಿ ಬರ್ತಾರ ಅವರು. ನೀವು 500 ಮಾತಾಡ್ಲಿ. ನಾವು ಯಾಕೆ ನಮ್ಮನ್ನು ಬಿಡ್ರಿ ಒಂಚೂರು ಸ್ವಲ್ಪ ಮಾತಾಡ್ಲಿ. ಇಲ್ಲಿ ಈಗ ಎಲ್ಲ ಒಂದು ಗಂಟೆ ಕೇಳಿದ್ರಲ್ಲ, ಸ್ವಲ್ಪ 5 ನಿಮಿಷ. ಪ್ರಜಾತಂತ್ರ ವ್ಯವಸ್ಥೆನಲ್ಲಿ ಹಾಗಾದ್ರೆ ನಿಮ್ ರೀತಿ ಮಾತಾಡೋದ್ರೆ ನಾವು ಬರೀ ಪಂಚಾಯತಿ ಮೆಂಬರ್ ಮಾತ್ರ ಮೀಸಲಾತಿನ? ಆಯ್ತು, ತಾಲೂಕ್ ಪಂಚಾಯತಿ ಬೇಡವಾ? ಜಿಲ್ಲಾ ಪಂಚಾಯತಿ ಬೇಡವಾ? ಅಸೆಂಬ್ಲಿಗೆ ಬೇಡವಾ? ಪಾರ್ಲಿಮೆಂಟ್ ಬೇಡವಾ? ಇವತ್ತು ನೀವು ಹೇಳ್ತಾ ಇರೋದು ಅದೇ ಮಾತು. ಮೇಲ್ಮಟ್ಟದ ಸಂಸ್ಥೆಗಳಿಗೆ ಮೀಸಲಾತಿ ಬೇಡ ಅನ್ನೋದಾದ್ರೆ ನಾವು ಹೋಗೋದಾದ್ರೆ ಹೇಗೆ ಸ್ವಾಮಿ? ನಾವು ನಿಮ್ಮನ್ನ ಕೈ ಮುಗಿದು ಕೇಳ್ತೀವಿ, ನಮ್ಮನ್ನು ನಿಮ್ಮ ರೀತಿಯ ಮನುಷ್ಯರಿಂದ ಕಾಣಿ, ನಮಗೂ ಅವಕಾಶ ಕೊಡಿ. ಇದು ಭಿಕ್ಷೆ ಅಲ್ಲ, ಇದು ನಮ್ಮ ಹಕ್ಕು. ಅಲ್ರಿ ಪರಮೇಶ್ವರ್ ಅವ್ರ ಮುಖ್ಯಮಂತ್ರಿ ಮಾಡ್ರಿ. ನೀವು ಬಂದ್ರೆ ನೀವು ನಮ್ಮ ಪಕ್ಷಕ್ಕೆ ಬಂದ್ರೆ ಮಾಡ್ತೀವಿ. ಬಹಳ ದಲಿತರ ಘೋಷಣೆ ಮಾಡಿ ನಾವು ನಮ್ಮ ಪಕ್ಷ ಬರ್ತೀವಿ ಮಾಡ್ತೀವಿ. ಈಗ ನಿಮ್ಗೆ ಅಧ್ಯಕ್ಷರು ಸಿದ್ದು ಸೌದಿ ಅವರು ಬನ್ನಿ, ನೀವು ಬನ್ನಿ. ಆಯ್ತು,
ಈ ಸದಸ್ಯ ಹೇಳ್ತೇನೆ ಚೀಫ್ ಪರಮೇಶ್ವರ್ ಪರವಾಗಿ ಎತ್ತ ಕೂತ್ಕೊಳ್ಳೀಗ ನೀವು. ತಮ್ಮಿಂದ ಹೇಳ್ಬೇಕು ಕಾಂಗ್ರೆಸ್ ಅವರಿಗೆ ಈ ವಿಷಯದಲ್ಲಿ ನಾವೆಲ್ಲ ಈಗ ಪ್ರಧಾನಿ ಮಾಡ್ತಿದ್ದೇವೆ. ರವಿಕುಮಾರ್ ಕನಸುಬ್ರಹ್ಮಣ್ಯ ಸುರೇಶ್ ಮಾತಾಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ನೀವೆಲ್ಲ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತೀರಿ, ಯಾರು ಸ್ಪೀಕರ್ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಇಲ್ಲ. ನಮ್ಮ ಸರ್ಕಾರ ಅತ್ಯಂತ ಜವಾಬ್ದಾರಿಯಿಂದ ಕಳಕಳಿಯಿಂದ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಬಿಲ್ ಇದು. ಸಹಕಾರಿ ಕ್ಷೇತ್ರದಲ್ಲಿ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಬಿಲ್. ಇದನ್ನ ಸರ್ವಾನುಮತದಿಂದ ನಾವು ಬೆಂಬಲಿಸಬೇಕು, ಪಕ್ಷ ಭೇದ ಮರೆತು ನಾವು ಬೆಂಬಲಿಸಬೇಕು. ಯಾಕೆಂದ್ರೆ ನಾವೆಲ್ಲರೂ ಅಣ್ಣ ತಮ್ಮಂದರಿಂದ ಬದುಕಬೇಕು ಅನ್ನೋಂತ ಜವಾಬ್ದಾರಿನಲ್ಲಿ. ಎತ್ತಲ್ಲ ಅವ್ರು ಮಾತಾಡ್ಲಿ. ಆಯ್ತು ಎತ್ತಲ್ಲ ಅವ್ರು ಮಾತಾಡ್ಲಿಕ್ಕೆ ಬಿಡಿ ಅವ್ರನ್ನು. ಬಿಡ್ರಿ, ನಾನು ಮಾತಾಡಕ್ಕೆ. ನೀವು ಉಪಮುಖ್ಯಮಂತ್ರಿ ಆಗ್ತಾರೆ, ಸಪೋರ್ಟ್ ಆಯ್ತು. ಆಯ್ತು ಬರ್ತೀನಿ ಮನೆ. ಎತ್ತಲ್ಲ ಎಲ್ಲ ಹೆಸರು ಹೇಳಿ ಲಾಭ ಹೊಡೆಯವ್ರೆ. ಆಯ್ತು ಕೂತ್ಕೊಳ್ಳಿ. ಎತ್ತಲ್ಲ ಅವ್ರೆ. ಬಸನಗೌಡ್ರೆ ಇದಕ್ಕೆ